ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಮೇಹಿ ವ್ಲಾಗ್ಸ್. ಇವತ್ತಿನ ವಿಷಯ ರಾಯರ ಬಗ್ಗೆ. ರಾಯರ ಸನ್ನಿಧಾನ ಎಂದಾಗ ಮೊದಲು ಮಂತ್ರಾಲಯದ ಬೃಂದಾವನ ಕಣ್ಮುಂದೆ ಬರುತ್ತೆ. ಆದರೆ ಮೈಸೂರಿನಲ್ಲೂ ಒಂದು ಅದ್ಭುತವಾದ ದೈವಿಕ ಶಕ್ತಿ ಇರುವಂತಹ ಭಕ್ತರ ಕಷ್ಟಗಳನ್ನು ಕ್ಷಣದಲ್ಲೇ ಮಾಯ ಮಾಡುವ ರಾಯರ ಸನ್ನಿಧಾನ ಇದೆ. ವಿಗ್ರಹ ರೂಪದಲ್ಲಿರುವ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನಡೆಸಿಕೊಂಡು ಬರುತ್ತಿರುವ ಜಗತ್ತಿನ ಏಕೈಕ ರಾಯರ ಸನ್ನಿಧಾನವೇ ಮೈಸೂರಿನ ನಂಜನಗೂಡಿನಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠ. ನೀವು ಈ ಮಠಕ್ಕೆ ಭೇಟಿ ನೀಡಿದಾಗ ದರ್ಶನ ಪಡೆದುಕೊಳ್ಳುವ ರಾಯರ ಮೂಲ ವಿಗ್ರಹವನ್ನು ಯಾರೂ ಕೆತ್ತಿರುವ ವಿಗ್ರಹವಲ್ಲ, ಬದಲಾಗಿ ಸ್ವತಃ ರಾಘವೇಂದ್ರ ಸ್ವಾಮಿಗಳೇ ತಮ್ಮ ಇಚ್ಛೆಯ ಮೇರೆಗೆ ಕಾವೇರಿ ನದಿಯಲ್ಲಿ ಉದ್ಭವ ಮಾಡಿಸಿದ ದೈವಿಕ ಶಕ್ತಿಯುಳ್ಳ ವಿಗ್ರಹ ಇದು. ಶ್ರೀ ಸುಜ್ಞಾನೇಂದ್ರ ತೀರ್ಥರು 1836ರಿಂದ 1861ರವರೆಗೆ ಈ ಸನ್ನಿಧಾನದ ಮಠಾಧೀಶರಾಗಿದ್ದರು. ಇವರು ತಮ್ಮ ಅಂತಿಮ ದಿನಗಳು ದೂರ ಇಲ್ಲ ಎಂದು ತಿಳಿದು ಮಂತ್ರಾಲಯಕ್ಕೆ ತೆರಳಲು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳತೊಡಗಿದ್ದರು. ಆ ಸಮಯದಲ್ಲಿ ಸುಜ್ಞಾನೇಂದ್ರ ಸ್ವಾಮಿಗಳ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಕಾಣಿಸ್ಕೊಂಡು, ನೀವು ಮಂತ್ರಾಲಯಕ್ಕೆ ಬರುವ ಅಗತ್ಯವಿಲ್ಲ, ನಾನೇ ಸ್ವತಃ ನೀವಿದ್ದಲ್ಲಿಗೆ ಬಂದು ನೆಲೆಸುತ್ತೇನೆ, ಇದಕ್ಕಾಗಿ ನಾನು ಮೂರ್ತಿಯ ರೂಪದಲ್ಲಿ ನಿಮಗೆ ಕಾಣಿಸಿಕೊಳ್ಳುತ್ತೇನೆ, ಆ ಮೂರ್ತಿಯನ್ನು ತಂದು ನಂಜನಗೂಡಿನಲ್ಲಿ ಪ್ರತಿಷ್ಠಾಪಿಸಬೇಕೆಂದು ಹೇಳ್ತಾರೆ. ಕೇವಲ ಸುಜ್ಞಾನೇಂದ್ರ ತೀರ್ಥರ ಕನಸಿನಲ್ಲಿ ಮಾತ್ರವಲ್ಲದೆ ಇನ್ನು 3 ಜನರ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ. ಆ 3ರಲ್ಲಿ ಮೊದಲನೇ ವ್ಯಕ್ತಿ ಅಗಸನಾಗಿರುತ್ತಾನೆ. ಕಾವೇರಿ ನದಿಯ ತಟದಲ್ಲಿ ಬಟ್ಟೆಯನ್ನು ಒಗೆಯುವ ಒಬ್ಬ ವ್ಯಕ್ತಿಗೆ ಆತನು ಬಟ್ಟೆಯನ್ನು ಒಗೆಯುವ ಕಲ್ಲಿನಿಂದ ಓಂ ಶಬ್ದ ಕೇಳಿಸುತ್ತದೆ. ಈ ಶಬ್ದದಿಂದ ಗಾಬರಿಗೊಂಡ ಅವನು ಆ ಕಲ್ಲಿನ ಮೇಲೆ ಬಟ್ಟೆ ಒಗೆಯುವುದನ್ನೇ ನಿಲ್ಲಿಸ್ತಾನೆ. ಅಗಸನ ಕನಸಿನಲ್ಲಿ ರಾಯರು ಬಂದು, ಆ ಕಲ್ಲಿನಲ್ಲಿ ನನ್ನ ವಿಗ್ರಹವಿದೆ, ಆ ಕಲ್ಲನ್ನು ಕೇಳಿಕೊಂಡು ಒಬ್ಬ ವ್ಯಕ್ತಿ ಬರುತ್ತಾನೆ, ಆಗ ಆ ಕಲ್ಲನ್ನು ಆತನಿಗೆ ನೀಡಬೇಕೆಂತ ಹೇಳ್ತಾರೆ. 2ನೇ ವ್ಯಕ್ತಿ ಬ್ರಾಹ್ಮಣನಾಗಿರ್ತಾನೆ. ಅದೇ ದಿನ ರಾಯರು ನಂಜನಗೂಡಿನ ಓರ್ವ ಬ್ರಾಹ್ಮಣನ ಕನಸಿನಲ್ಲಿ ಕಾಣಿಸ್ಕೊಂಡು ಆ ಕಲ್ಲಿನ ಬಗ್ಗೆ ಹೇಳಿ, ಆ ಕಲ್ಲನ್ನು ನೀನು ಸುಜ್ಞಾನೇಂದ್ರ ತೀರ್ಥರಿಗೆ ತಲುಪಿಸಬೇಕೆಂದು ಹೇಳ್ತಾರೆ. ತನ್ನ ಕನಸು ನಿಜವೇ ಎಂದು ಗೊಂದಲದಲ್ಲಿದ್ದ ಅಗಸನು ಮರುದಿನ ತಾನು ಬಟ್ಟೆ ಒಗೆಯುವ ಕಲ್ಲನ್ನು ತಿರುಗಿಸಿ ನೋಡುತ್ತಾನೆ. ಆ ಸಮಯದಲ್ಲಿ ಕಲ್ಲಿನ ಹಿಂಭಾಗದಲ್ಲಿ ರಾಯರ ಮೂರ್ತಿ ಇರುವುದನ್ನು ಗಮನಿಸುತ್ತಾನೆ. ಅದೇ ಸಮಯದಲ್ಲಿ ಬ್ರಾಹ್ಮಣನೊಬ್ಬ ಬಂದು ಆ ಕಲ್ಲನ್ನು ಕೇಳಿ ಪಡೆದುಕೊಂಡು ನಂಜನಗೂಡಿನಲ್ಲಿರುವ ಸುಜ್ಞಾನೇಂದ್ರ ತೀರ್ಥರಿಗೆ ತಲುಪಿಸುತ್ತಾನೆ. 3ನೇ ವ್ಯಕ್ತಿ ಮೈಸೂರಿನ ಒಡೆಯರಾಗಿರುತ್ತಾರೆ. ಅದೇ ಸಮಯದಲ್ಲಿ ರಾಯರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕನಸಿನಲ್ಲಿ ಕಾಣಿಸಿಕೊಂಡು ಸುಜ್ಞಾನೇಂದ್ರ ತೀರ್ಥರಿಗೆ ತನ್ನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲು ಧನ ಸಹಾಯ ಮಾಡುವಂತೆ ಆಜ್ಞೆ ನೀಡುತ್ತಾರೆ. ಕನಸಿನಂತೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಸುಜ್ಞಾನೇಂದ್ರ ತೀರ್ಥರಿಗೆ ಸಹಾಯ ಮಾಡುವ ಮೂಲಕ ನಂಜನಗೂಡಿನಲ್ಲಿ ರಾಯರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಉತ್ತರಾರಾಧನೆಯ ದಿನವೇ ಸುಜ್ಞಾನೇಂದ್ರ ತೀರ್ಥರು ರಾಯರ ಪಾದವನ್ನು ಸೇರುತ್ತಾರೆ. ನೀವು ಮೈಸೂರಿಗೆ ಭೇಟಿ ನೀಡಿದರೆ ಆ ಸಮಯದಲ್ಲಿ ನಂಜನಗೂಡಿನಲ್ಲಿರುವ ನಂಜುಂಡೇಶ್ವರನ ದರ್ಶನವನ್ನು ಪಡೆದು ನಂತರ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದುಕೊಳ್ಳಿ. ಇದರಿಂದ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳು ದೂರ ಆಗುತ್ತದೆ ಎನ್ನುವ ನಂಬಿಕೆ ಇದೆ. ನಾವೆಲ್ಲರೂ ರಾಯರನ್ನು ಪೂಜಿಸೋಣ ಅಂತ ಹೇಳುತ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ. ಥ್ಯಾಂಕ್ ಯು.